ರಾಜ್ಯಾದ್ಯಂತ ಚುರುಕನ್ನ ಪಡ್ಕೊಂಡಿದೆ ಪೂರ್ವ ಮುಂಗಾರು ಮಳೆ. ರಾಜ್ಯಾದ್ಯಂತ ಇವತ್ತು ಕೂಡ ಭಾರೀ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ಉತ್ತಮ ರೀತಿಯಲ್ಲೇ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಸಾಕಷ್ಟು ಕಡೆ ಅವಾಂತರಗಳ ಸೃಷ್ಟಿಯಾಗಿದೆ. ಆದರೆ ಇವತ್ತು ಕೂಡ ಭಾರೀ ಮಳೆ ಆಗುತ್ತೆ ರಾಜ್ಯದ ಹಲವೆಡೆ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ರಾಜಧಾನಿ ಬೆಂಗಳೂರಿನ ಕತೆ ನೋಡೋದಾದ್ರೆ ರಾತ್ರಿ ಇಡೀ ಇಲ್ಲಿ ಜಿಟಿ ಮಳೆಯಾಗಿದೆ. ಇವತ್ತು ಅಷ್ಟೇ ಬೆಂಗಳೂರಲ್ಲಿ ವರುಣನ ಆರ್ಭಟ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಳೆ ಅಲರ್ಟ್ ಅನ್ನ ಬೆಂಗಳೂರಿಗೆ ಕೊಟ್ಟಿದೆ. ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ರಾಜ್ಯಾದ್ಯಂತ. ಇನ್ನು ಒಂದು ವಾರ ಹಲವೆಡೆ ಮಳೆ ಬರುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಇವತ್ತಿನ ಮಟ್ಟಿಗೆ ನಾವು ಹೇಳೋದಾದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಜೊತೆಗೆ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಜಿಟಿ ಮಳೆ ಇತ್ತು. ಸೊ ಇವತ್ತು ಬೆಂಗಳೂರಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ, ವರುಣನ ಆರ್ಭಟ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಚುರುಕನ್ನ ಪಡ್ಕೊಂಡಿದೆ. ಹಲವೆಡೆ ಮರಗಳು ಧರೆಗುರುಳುತ್ತಿವೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಕಡೆಗಳಲ್ಲಿ ಬೆಳೆ ಹಾನಿಯಾಗ್ತಾ ಇದೆ. ವರುಣನ ಆರ್ಭಟ ಯಾವ ತರ ಇದೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ಸ್. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಹಾಗೇನೆ ಕಲಬುರಗಿಯಿಂದ ಅರುಣ್ ಕುಮಾರ್ ಜಾಯಿನ್ ಆಗಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಹೋಗೋಣ. ಫಸ್ಟ್ ಆ ಭಾಗದಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ ಮಳೆಯಿಂದ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲ ಸಮಸ್ಯೆ ಆಗಿದೆ ಅಂತಂದ್ರೆ ಬೈಲಹೊಂಗಲ ತಾಲೂಕಿನಲ್ಲಿ ಭಾರೀ ಮಳೆ ಆದಂತ ಪರಿಣಾಮ ಸುತ್ತಗಟ್ಟಿ ಪಂಚಾಯಿತಿ ಕಚೇರಿ ಜಲಾವೃತವಾಗಿದೆ. ನೀರು ಯಾವ ಫೋರ್ಸ್ ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂದ್ರೆ ಆ ಪಂಚಾಯಿತಿಲಿ ನಾವು ನೋಡೋದಾದ್ರೆ ಕಿಟಕಿಯಿಂದ ಹೊರಗಡೆ ಬರ್ತಾ ಇದೆ. ಬೈಲಹೊಂಗಲದ ಹಲವು ಗ್ರಾಮಗಳಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಬೆಳಗಾವಿಯಲ್ಲಿ ಪೂರ್ವ ಮುಂಗಾರಿನ ಚಿತ್ರಣ ಇದು. ಬೈಲಹೊಂಗಲ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಪರಿಣಾಮ ಪಂಚಾಯಿತಿಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪಂಚಾಯಿತಿ ಒಳಗೆ ನೀರು ತುಂಬಿಕೊಂಡು ಕಿಟಕಿಯಿಂದ ಫೋರ್ಸ್ ಅಲ್ಲಿ ನೀರು ಹೊರಗಡೆ ಬರ್ತಾ ಇದೆ. ಗುಡುಗು ಮಳೆಗೆ ಬೆಳಗಾವಿ ಭಾಗದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ. ಬೈಲಹೊಂಗಲ ಸುತ್ತಮುತ್ತ ನೆರೆಯ ಪರಿಸ್ಥಿತಿ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುತ್ತಗುಟ್ಟಿ ಪಂಚಾಯಿತಿ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಇವಾಗ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿದೆ, ಪೂರ್ವ ಮುಂಗಾರು ಮಳೆ. ಎಸ್ಪೆಷಲಿ ಬೈಲಹೊಂಗಲ ತಾಲೂಕಿನಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಭಾರಿ ಮಳೆ ಆಗ್ತಿದ್ದು ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ಮಧ್ಯಾಹ್ನದ ಮೇಲೆ ಮಳೆ ಆಗ್ತಿದೆ. ಇದರಿಂದ ಸಾಕಷ್ಟು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ನಿನ್ನೆ ಬೈಲಹೊಂಗಲ ತಾಲೂಕಿನ ಸುದಗಟ್ಟಿ ಗ್ರಾಮ ಪಂಚಾಯತಿಗೂ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ಗ್ರಾಮದಲ್ಲಿ ರಸ್ತೆಗಳೆಲ್ಲ ಏನು ಹಳ್ಳ ಮತ್ತು ನದಿ ರೀತಿಯಲ್ಲಿ ನೀರು ಹರಿದು ರಭಸದಿಂದ ಹರಿದು ಹೋಗಿರ್ತಕ್ಕಂಥದ್ದು. ಇದು ಗ್ರಾಮಸ್ಥರಲ್ಲೂ ಕೂಡ ಸಾಕಷ್ಟು ಆತಂಕ ಕಾರಣವಾಗಿತ್ತು. ಅನೇಕ ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ಬೆಳಗಾವಿಯಲ್ಲೂ ಕೂಡ ಅನೇಕ ರಸ್ತೆಗಳು ಜಲಾವೃತಗೊಂಡಿತ್ತು. 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಮಳೆಗೆ ಗೋಕಾಕ್ ತಾಲೂಕಿನ ವ್ಯಕ್ತಿಯೊಬ್ಬರು ಚರಂಡಿಯಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿರ್ತಕ್ಕಂಥದ್ದು. ಇವತ್ತು ಕೂಡ ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಇರ್ತಕ್ಕಂಥದ್ದು. ಇದು ಆತಂಕಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಕಳೆದ 3 ದಿನಗಳಿಂದ ಕೂಡ ವ್ಯಾಪಕವಾಗಿ ಆಗ್ತಾ ಇದ್ದು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸುಡು ಬಿಸಿಲಿರುತ್ತೆ. ಮಧ್ಯಾಹ್ನದ ನಂತರ ಏಕಾಏಕಿ ಗುಡುಗು ಸಹಿತ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಜನ ಕಂಗೆಟ್ಟಿದ್ದಾರೆ. ಏನು ಬೈಕ್ ಸವಾರರು ಓಡಾಟಕ್ಕೆ ಹಿಂದೇಟಾಕುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅನೇಕ ರಸ್ತೆಗಳು ಬೆಳಗಾವಿಯಲ್ಲಿ 2 ದಿನಗಳ ಹಿಂದೆ ಜಲಾವೃತಗೊಂಡಿತ್ತು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಕಲಬುರಗಿ ಭಾಗದಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಕಳೆದ 1 ಗಂಟೆಯಿಂದ ಧಾರಾಕಾರವಾಗಿ ಮಳೆ ಆ ಭಾಗದಲ್ಲಿ ಸುರಿದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆ ಬರ್ತಾ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅಕಾಲಿಕ ಗಾಳಿ ಮಳೆಗೆ ಬಾಳೆ ಬೆಳೆ ನಾಶವಾಗಿದೆ. ಕಮಲಾಪುರ ತಾಲೂಕಿನ ಬೆಳಕೋಟ ಗ್ರಾಮದಲ್ಲಿ ಘಟನೆ ಸಂಭವಿಸಿರೋದು. ಅಕಾಲಿಕ ಗಾಳಿ ಮತ್ತೆ ಮಳೆ ಬರ್ತಿರೋದ್ರಿಂದ, ಪೂರ್ವ ಮುಂಗಾರು ಮಳೆ ಆಗಿರೋದ್ರಿಂದ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಮಲಾಪುರ ತಾಲೂಕಿನ ಬೆಳಕೋಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಳೆ ಮತ್ತೆ ಗಾಳಿ ಹೊಡೆತಕ್ಕೆ ಸಿಲುಕಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಬಾಳೆ ಬೆಳೆ. ಸುಮಾರು 2.5 ಲಕ್ಷ ಖರ್ಚು ಮಾಡಿ
ಬಾಳೆ ಬೆಳೆಯನ್ನ ಬೆಳೆದಿದ್ರು ರೈತ ಮಲ್ಲಪ್ಪ. 5 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ರು ಪಾಪ ರೈತ ಮಲ್ಲಪ್ಪ. ಈಗ ಕಂಗಾಲಾಗಿದ್ದಾರೆ. ಬಾಳೆ ಬೆಳೆ ಹಾನಿಯಾಗಿದೆ, ಪರಿಹಾರ ಕೊಡಿ ಅಂತ ಹೇಳಿ ರೈತ ಮಲ್ಲಪ್ಪ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವು 2.5 ಎಕರೆದಾಗ ಬಾಳೆ ನೆಟ್ಟಿವಿ ಸರ್. 3,000 ಗಿಡ ನೆಟ್ಟಿದ್ದೇವ್ರಿ. ಅದ್ರಾಗಂತೂ ಈಗ ನಮ್ಗೆ ಆಲ್ರೆಡಿ 1.5 ಲಕ್ಷ ಖರ್ಚು ಮಾಡಿ ಸರ್. ಈಗ ಇನ್ನು 2 ತಿಂಗಳದಾಗ ನಮ್ಮ ಫಲವತ್ತ ನಮ್ಮ ರೊಕ್ಕ ಕೈಯಾಗ ಬರ್ತೀವ್ರಿ. ನಮ್ಗೆ 6.5 7 ಲಕ್ಷ ತನಕ ಪ್ರಾಫಿಟ್ ಆಗ್ತದೆ ಸರ್. ನಮ್ಗೆ ಇವಾಗ ನೋಡಿದ್ರೆ ನಾವು ಹಾಕಿ ಲಾಗೋಡಿ ಬರಲ್ಲ ಸರ್. ನಮ್ಗೆ ಸರ್ ಗಾಳಿ ಧೂಳಿ ಮಣ್ಣಿ ಬಿಟ್ಟು ಬಿರುಗಾಳಿಲಿಂತ ಪೂರ ಮುಕ್ಕೊಂಡವ್ ಸರ್ ಗಿಡ ನೋಡ್ರಿ. ಈಗ ಸದ್ಯಕ್ಕೆ ನೋಡ್ಬೋದು ಸರ್, ಎಲ್ಲ ಮಲ್ಲ ಗಿಡಗಳು ತುಂಬಾ ನೋಡತ್ತೀರಿ. ನೀವು ಬಂದು ನೋಡಿರಿ, ಇಷ್ಟು ಹಾನಿ ಇದೆ ನಮ್ಗೆ. ನಮ್ಗೆ ನಮ್ಮ ದೈವ ಸುಮಾರು ಅಂತ ಸುಮ್ಕೊಂತೀವಿ ಸರ್ ಅಷ್ಟೇ. ಮತ್ತೆ 6.5 7 ಲಕ್ಷ ನಮ್ಮ ಕನಿಷ್ಠ ಆದಾಯ ಸರ್. ಇದು ಸಾಲ ಸುಲ ಮಾಡಿ ಕೊಡೋದಲ್ಪ ಎಣ್ಣೆ ಸಾಹೇಬ್ ಕಳಿಸಿ ಅದೊಂದೇ ಮತ್ತೇನು ಉಳಿಸ್ತಾರೆ ಈಗ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಅರುಣ್, ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಂಗಿದೆ, ಮತ್ತೆ ಎಸ್ಪೆಷಲಿ ಈಗ ಬಾಳೆ ಬೆಳೆ ಕಳ್ಕೊಂಡಿದಾರಲ್ಲ ರೈತ ಮಲ್ಲಪ್ಪ, ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಅಧಿಕಾರಿಗಳು ಬಂದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದಾರಾ ಇಲ್ವಾ? ಹೌದು ಶರ್ಮಿತಾ, ಏನಂದರೆ ಕಳೆದ 3-4 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಮಧ್ಯಾಹ್ನ ಸುಡು ಬಿಸಿಲಿರುತ್ತೆ, ಆದರೆ ಸಾಯಂಕಾಲ ಆದ ತಕ್ಷಣ ಗುಡುಗು ಸಹಿತ ಬಿರುಗಾಳಿಯನ್ನು ಮಳೆ ಬರ್ತದೆ. ಮಳೆಗೆ ಅಕ್ಷರಶಃ ರೈತ ಕಂಗಾಲಾಗಿ ಹೋಗಿದ್ದಾನೆ. ರೈತರು ಏನಂದ್ರೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಸುಮಾರು 3-4 ಲಕ್ಷ ಖರ್ಚು ಮಾಡಿ ಬಾಳೆ ಬೆಳೆಯನ್ನು ಬೆಳೆದಿದ್ರು. ಆದರೆ ಈ ಒಂದು ಬಿರುಗಾಳಿಗೆ ಸಂಪೂರ್ಣವಾಗಿ ಬಾಳೆ ಬೆಳೆಗೆ ನಾಶ ಆಗಿರುವಂತದ್ದು. ರೈತ ಏನಂತಂದ್ರೆ ಇಲ್ಲಿ ಸಾಲ ಮಾಡ್ಕೊಂಡು ನಾವು ಬೆಳೆಯನ್ನು ಬೆಳೆದಿದ್ದೀವಿ, ಆದರೆ ಈ ಬಿರುಗಾಳಿ ಮಳೆಗೆ ಈಗ ಸಂಪೂರ್ಣವಾಗಿ ನಮ್ಮ ಬಾಳೆಹಣ್ಣು ಬೆಳೆ ಇದೆ ನೆಲಕಚ್ಚಿ ಹೋಗಿದೆ. ಹಾಗಾಗಿ ಸರ್ಕಾರ ನಮ್ಮ ಏನು ಸಹಾಯಕ್ಕೆ ಧಾವಿಸಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೇನು ಕಳೆದ 2-3 ತಿಂಗಳು ಕಳೆದ್ರೆ ಸಾಕು ಏನು ಬೆಳೆ ಕೈಗೆ ಬರ್ತಾ ಇತ್ತು. ಆದ್ರೆ ಈಗ ಒಂದು ಅಕಾಲಿಕ ಮಳೆಗೆ ಮತ್ತು ಈಗ ಗುಡುಲು ಏನು ಬಿರುಗಾಳಿ ಸಹಿತ ಮಳೆಗೆ ಸಂಪೂರ್ಣ ನಾಶ ಆಗಿದೆ. ಹಾಗಾಗಿ ನಮ್ಮ ಜೀವನ ಇದು ಕಷ್ಟಕರವಾಗಿದೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಅಲ್ಲದೆ ಏನು ಕಳೆದ 3-4 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಏನು ಮಳೆ ಸುರಿತದೆ. ಈ ಒಂದೆಡೆ ಏನಂದ್ರೆ ಮಳೆ ಬಿಸಿಲಿಂದ ಕಂಗೆಂಟಂತ ಜನರಿಗೆ ತಂಪೆರೆದ್ರೆ, ಮತ್ತೊಂದೆಡೆ ರೈತರಿಗೆ ಇದೇ ಒಂದು ಮಳೆ ಈಗ ಸಂಕಷ್ಟಕ್ಕೆ ದೂಡಿರುವಂತದ್ದು. ಇಲ್ಲಿ ಇನ್ನು ಏನು ಯಡ್ರಾಮಿ ತಾಲೂಕಿನ ಪಡದಳ್ಳಿ ಗ್ರಾಮದಲ್ಲಿ ನಮ್ಮ ರೈತ ಇದನ್ನ ಹೊಲದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿರುವಂತದ್ದು. ಇನ್ನು 2-3 ದಿನಗಳ ಕಾಲ ಈಗ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಇದೆ. ಈ ಮಳೆಗೆ ಏನಂತಂದ್ರೆ ಜಿಲ್ಲಾಡಳಿತ ಕೂಡ ಒಂದು ಸೂಚನೆಯನ್ನ ನೀಡಿರುವಂತದ್ದು ರೈತರಿಗೆ. ಯಾರು ಕೂಡ ಸಾಯಂಕಾಲ ಆದ ತಕ್ಷಣ ಹೊಲಗಡೆ ಹೋಗಬೇಡಿ, ಎಲ್ಲಿಯೂ ಕೂಡ ಏನು ಮಳೆ ಬರುವಂತಹ ಸಂದರ್ಭದಲ್ಲಿ ಗಿಡದ ಕೆಳಗೆ ನಿಲ್ಬೇಡಿ ಅನ್ನೋ ಒಂದು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಯಾಕಂತಂದ್ರೆ ಈ ಗುಡುಗು ಸಹಿತ ಏನು ಸಿಡಿಲು ಬಡಿತಾ ಇದೆ. ಸಿಡಿಲು ಬಡಿ ಮರದ ಕೆಳಗೆ ನಿಂತಹ ಸಂದರ್ಭದಲ್ಲಿ ಸಿಡಿಲು ಬೀಳುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲು ಈಗ ಅದನ್ನು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಂತ ಜಿಲ್ಲಾಡಳಿತ ಕೂಡ ಹೇಳಿರುವಂತದ್ದು. ಈಗ ಏನು ಮುಂಗಾರೀಗ ಏನು ಬೇಗನೆ ಬಂದಿದ್ರಿಂದ ಎಲ್ಲರೂ ಕೂಡ ರೈತರಿಗೆ ಒಂದೆಡೆ ಅನುಕೂಲ ಆದ್ರೆ ಮತ್ತೊಂದೆಡೆ ರೈತರಿಗೆ ಸಂಕಷ್ಟನ ದೂಡಿರುವಂತದ್ದು. ಆ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು 100 ಎಕರೆ ಏನು ತೋಟಗಾರಿಕೆ ಇಲಾಖೆ ಬೆಳೆ ಇದೆ, ಸಂಪೂರ್ಣವಾಗಿ ನಾಶವಾಗಿರುವಂತದ್ದು. ಏನು ಬಿರುಗಾಳಿ ಸಹಿತ ಏನು ಗಾಳಿ ಬಿಡ್ತಾ ಇದೆ, ಈ ಒಂದು ಗಾಳಿಗೆ ಸಂಪೂರ್ಣವಾಗಿ ಬೆಳೆಗಳಿಗೆ ನೆಲಕಸ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ ಏನಂತಂದ್ರೆ ನಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಬೆಳೆಯನ್ನು ಬೆಳೀತಾ ಇದೀವಿ. ಈ ಒಂದು ಬೆಳೆಗೆ ಏನು ಕೈ ಬರುವಂತ ಸಂದರ್ಭದಲ್ಲಿ ಏನು ಲಾಭ ಬರುತ್ತೆ ನಿರೀಕ್ಷೆಯಲ್ಲಿ ನಾವು ರೈತರಿದ್ರು. ಆದ್ರೆ ಈ ಒಂದು ಬಿರುಗಾಳಿ ಏನು ಸಹಿತ ಭಾರಿ ಮಳೆಗೆ ಸಂಪೂರ್ಣ ಹಾಳಾಗಿರುವಂತದ್ದು. ಹಾಗಾಗಿ ನಮಗೆ ಏನಂದ್ರೆ ಸರ್ಕಾರ ಈ ಕೂಡಲೇ ಏನಂತಂದ್ರೆ ಅದನ್ನ ನಮ್ಮ ಬೆಳೆನ ಸಮೀಕ್ಷೆ ಮಾಡಿ ಏನು ಬೆಳೆ ಲಾಸ್ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಸರ್ಕಾರ ಅಂತ ರೈತರು ಆಗ್ರಹ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು.